ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ಮಹಾಶಿವರಾತ್ರಿ, ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಅಂದರೆ ಶಿವನ ಧ್ಯಾನ ಮಾಡಿರಿ, ಶಿವನ ನಂಬಿ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಜಾಸ್ತಿ ನನಗೆ ಶಿವನ ಮೇಲೆ ತುಂಬ ಭಕ್ತಿ, ನನಗೆ ಮುಂಚೆಯಿಂದನೂ. ಇದು ಫುಲ್ ಲಾಗ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಅಂದರೆ ಇದೊಂಥರ ಡೈಲಿ ಲಾಗು. ಬೆಳಗ್ಗೆಯಿಂದ ಯಾವ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಆ ಥರ ಎಲ್ಲ ಫುಲ್ ಕಂಟಿನ್ಯೂ ಆಗುತ್ತೆ. ಸಾಯಂಕಾಲ ಅದು ಇರುತ್ತೆ. ಸಾಯಂಕಾಲ ನಂದಿ ಜಾತ್ರೆಗೆ ಹೋಗೋದು. ಮಧ್ಯಾಹ್ನ ಆದರೆ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಇದ್ದೀರಿ, ಅದು ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಎಲ್ಲನೂ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನಗೆ ಮೋಟಿವೇಶನ್ ಕೊಡುತ್ತೆ ಹೊಸ ವೀಡಿಯೋಸ್ ಮಾಡೋಕ್ಕೆ, ಇನ್ನೂ ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ಎಲ್ಲ. ಮಾರ್ನಿಂಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ನಂದಿಗೆ ಹೋಗೋಣ ಅಂದ್ಕೊಂಡಿದ್ರೆ, ನಂದಿಯಲ್ಲಿ ತುಂಬ ರಶ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಮುದ್ದೇನಹಳ್ಳಿ ಹತ್ರ ನಾನು ಒಂದು ಪ್ಲೇಸು ವಿಡಿಯೋ ಮಾಡಿದ್ನಲ್ಲ, ಅಲ್ಲಿ ರೋಡ್ ಸೈಡಲ್ಲಿ ಶಿವಲಿಂಗ ಇರೋದು. ಅಲ್ಲಿಗೆ ಬಂದಿದ್ದೀರಿ. ಇಲ್ಲಾಂದರೆ ಹತ್ರದಿಂದ ವೀಡಿಯೋ ಎಲ್ಲ ಮಾಡ್ಕೊಬೋದು. ಬೇರೆ ಕಡೆ ಯಾವ ದೇವಸ್ಥಾನದಲ್ಲೂ ಮಾಡ್ಕೊಳಕ್ಕೆ ಬಿಡಲ್ಲ, ಈಶಾ ಫೌಂಡೇಶನಲ್ಲಿ ಬಿಡಲ್ಲ, ನಂದಿಯಲ್ಲೂ ಬಿಡಲ್ಲ. ಪ್ರಸಾದ ಸಮೇತ ಇತ್ತು, ನಾನೇನು ಸೇವಿಸಲಿಲ್ಲ, ಉಪವಾಸ ಇದ್ದಿದ್ದ ಕಾರಣಕ್ಕೆ. ನೋಡಿರಿ, ಇಲ್ಲಿ ಜನ ಎಲ್ಲ ಬಂದಿದ್ದಾರೆ. ಫುಲ್ಲು ಇಲ್ಲೊಂಥರ ಏನು ಅಂದರೆ ಫುಲ್ ಪೀಸ್. ಆ ವಿಡಿಯೋದಲ್ಲೇ ಹೇಳಿದ್ದೀನಿ, ಪೀಸ್ ಆಫ್ ಮೈಂಡ್ ಅಂತ. ಫುಲ್ ನೆಮ್ಮದಿ, ಶಾಂತಿ ಇರಬೇಕು. ಜನ ಇವಾಗ ನೋಡಿರಿ, ನಂದಿ ಹಿಲ್ಸಲ್ಲಿ ಫುಲ್ ಜಾಸ್ತಿ ಇರ್ತಾರೆ. ಈವ್ನಿಂಗು ನಂದಿಗೆ ಹೋಗ್ತೀರಿ, ಅಲ್ಲಿ ವಿಸಿಟ್ ಮಾಡಿಕೊಂಡು ಬರ್ತೀರಿ. ಫುಲ್ ಅಲ್ಲಿ ಜಾತ್ರೆ ಎಲ್ಲ ಇರುತ್ತೆ, ಜಾತ್ರೆದು ವಿಡಿಯೋ ಮಾಡೋಣ. ಅಲ್ಲಿಂದ ಬಂದು ಮತ್ತೆ ನಾನು ನನ್ನ ಫ್ರೆಂಡ್ಸ್ ಮತ್ತೆ ಕಾರಲ್ಲಿ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಮತ್ತೆ ನಮ್ಮ ಫ್ರೆಂಡ್ ಅವರಪ್ಪ ಕಾಲ್ ಮಾಡಿಬಿಟ್ಟು ವಾಪಸ್ ಬಾ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಕ್ಕೆ ಮತ್ತೆ ವಾಪಸ್ ಬಂದುಬಿಟ್ರೆ, ಹೋಗಲಿಲ್ಲ ದೇವಸ್ಥಾನಕ್ಕೆ. ತೋಟದ ಹತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಗಾಡಿ ಹಾಕೊಂಡು ಹೋಗ್ತಾ ಇದ್ದೀರಿ. ಇವಾಗ ದಾರಿಯಲ್ಲಿ ಟೆಂಪೋ ಸಿಗಾಕೊಂಡ್ಬಿಟ್ಟಿತ್ತು, ಪಾಪ ಉಳ್ರಾಶಿ ಹಾಕೊಂಡು ಹೋಗ್ತಾ ಇದ್ರು. ಸಿಗಾಕೊಂಡ್ಬಿಟ್ಟಿದ್ದಕ್ಕೆ ನಮ್ಗೆ ಎಲ್ಲಿ ಕರೆದ್ರು ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಮತ್ತೆ ನಿಲ್ಲಿಸಿ ಆ ಟೆಂಪೋ ಎಲ್ಲ ತಳ್ಳಿಬಿಟ್ಟು ಹೆಲ್ಪ್ ಮಾಡಿಬಿಟ್ಟು ಹೋದ್ರೆ. ಬಾಮನೆ ಬ್ರೋ ಇರಲಿ, ನಮ್ಮವನು ಒಳ್ಳೆ ಆಫ್ ರೋಡರು. ಯಾರಾದರೂ ಇದ್ದರೆ ಸುಮ್ಮನೆ ಒಂದು ಕಾಲು ಹಾಕಿರಿ ಸಾಕು. ಯಾವುದು ನಿಮ್ದು ADV ಬೈಕ್ ಯಾವುದಿದ್ರೂ ಎತ್ಕೊಂಬಂದು ಒಂದು ಚಿಟಿಕೆ ಹೊಡಿ ಅಷ್ಟಲ್ಲಿ ಎತ್ಬಿಡ್ತಾನೆ ಎಲ್ಲಿಗೆ ಬೇಕು ಅಲ್ಲಿಗೆ. ಸ್ಕಂದಗಿರಿ ಮೊನ್ನೆ ಎಕ್ಸ್ತೀನಿ ಅಂದ, ನಾನೇ ಬೇಡ ಅಂದೆ. ಮೇ 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 ರಯ್ಯ ಆ ಕ್ಯಾಮ್ರಾಗೆ ನಮ್ಮ ಫ್ರೆಂಡ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ, ಅವ್ರು ನೋಡಿದ್ರೆ ಸಾಕು ಹೊಡ್ಕೊತಾ ಇರುತ್ತೆ, ಕರಿತಾ ಇರುತ್ತೆ, ಬಂದ್ರು ಅಂತ. ತೋಟದ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ಕಾರಲ್ಲಿ ಹೋಗ್ತಾ ಇದ್ದೀರಿ. ಮತ್ತೆ ನಮ್ಮ ಫ್ರೆಂಡ್ ಅವರಪ್ಪ ಕಾಲ್ ಮಾಡಿ ಮತ್ತೆ ಬೇಗ ಮನೆ ಹತ್ರ ಬಾ ಅಂತ ಹೇಳಿದಕ್ಕೆ ಮತ್ತೆ ವಾಪಸ್ ಮನೆ ಹತ್ರಕ್ಕೆ ಬಂದರೆ, ದೇವಸ್ಥಾನಕ್ಕೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ನಮ್ಮ ಟೈಮ್ ಸೇರಿಲ್ಲ ಅನ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಕಾರ್ ಎತ್ಕೊಂಡು ಮತ್ತೆ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀರಿ. ಕಣಿವೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದು, ಇದು ಮತ್ತೆ ರೀಬಿಲ್ಡ್ ಮಾಡಿದ್ದಾರೆ. ಅದಕ್ಕೆ ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ. ಇಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಅದಕ್ಕೆ ಶಿವರಾತ್ರಿ ದಿನ ಇಲ್ಲಿಗೂ ಹೋದ್ರಿ. ಇರೋ ಸಮಯ ವಿಡಿಯೋ ಮಾಡ್ಬೋದಾ? ಹೌದಾ, ಗಾಡಿಯಲ್ಲಿ ಇದೆ, ಕೊಡ್ಲಾ? ಹಾಫ್ ಹೆಲ್ಮೆಟು ಸೈಡ್ಗೆ ಹಾಕೋ. ಅವ್ನು ಹೆಲ್ಮೆಟ್ ಹಾಕಿಲ್ಲ, ನಡೆಯಲ್ಲೋ. ಎಕ್ಕೋ ಅಲ್ಲಿ ಯೋಗಿ, ಬ್ಯಾರಿಕೇಡ್ ದಾಟೋ. ಇದ್ದಾಗ ಹಾಕ್ಕೊಳ್ಳೋ. ಇಲ್ಲ, ನಡೆಯಲ್ಲೋ. ಹಾಂ, ರಯ್ಯ ಅಲ್ಲಿ ಜನ ಎಲ್ಲ ಫುಲ್ ಕಡಿಮೆ ಇದ್ದಾರೆ. ಹೋದ ವರ್ಷ ಬಂದಿದ್ರಿ ಅಮ್ಮ ಫಸ್ಟ್ ಬ್ಯಾರಿಕೇಡ್ ನೋಡಿದ್ರಲ್ಲ, ಅಲ್ಲೇ ಗಾಡಿಗಳು ಸ್ಟಾಪ್, ಇಷ್ಟು ದೂರ ನಡೆಸಿದ್ದಾರೆ ನಮ್ಮನ್ನ. ಈ ಹಳೆ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಆಮೇಲೆ ಹೊಸ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗೆಲ್ಲ ಡೈರೆಕ್ಟ್ ಈಶಾ ಫೌಂಡೇಶನ್ಗೆ ಹೊರಟೋಗ್ತಾರೆ. ಅಲ್ಲಿ ಟ್ರಾಫಿಕಲ್ಲೇ ನಿಮ್ಮದು ಜಾಗರಣೆ ಆಗೋಗ್ಬಿಡುತ್ತೆ. ಇಂಥ ಕಡೆ ಬಂದರೆ ದೇವ್ರನ್ನ ದರ್ಶನ ಆದರೂ ಮಾಡ್ಕೊಂಡು ಹೋಗ್ಬೋದು ನೀವು. ಒಂದು ವರ್ಷ ಯಾವ ರೇಂಜ್ಗೆ ಆಯಿತು ಅಂದರೆ, ಅಯ್ಯೋ ಕಾರಲ್ಲೇ ನಿದ್ದೋಗ್ಬಿಟ್ಟಿದ್ದೀರಿ. 4 ಗಂಟೆ ಆದರೂ ಈಶಾ ಫೌಂಡೇಶನ್ ಗೇಟ್ ಮುಂದೆನೇ ಇದ್ದೀರಿ, ಹೋಗೇ ಇಲ್ಲ ನಾವು. ಕ್ಲೀನರು ಎಲ್ಲ ಇದೆ, ನಾವೇನು ಶಾಪಿಂಗ್ ಮಾಡ್ತಾ ಇಲ್ಲ, ಸುಮ್ಮನೆ ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀರಿ. ಎಷ್ಟು ಮಡಕೆ ಸೋಡಾ? ನಾಳೆನೇ ಇರುತ್ತಾ? ಎಷ್ಟು ದಿನ ಇರುತ್ತೆ? ಇನ್ನು 3 days ಇರೋದೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಇರೋದೆಲ್ಲ ಎತ್ಕೊಂಡು ಅಲ್ಲ, ಅವೆಲ್ಲ ಮೆಮೊರೀಸ್ ಮನೆ. ಮತ್ತೆ ನೀರಲ್ಲಿ ಹಾಕ್ಬಿಟ್ಟು ಅದು ಪೈಪಲ್ಲಿ ಎಳ್ದಿ ಬಿಡೋದು.
ಬುಡ್ಡೆಗ್ಲು ಗ್ಲಾಸ್ಗೆ ಕ್ಲೀನ್ ಪ್ಲಸ್ ಶಾಂಪು ಗ್ಲಾಸ್ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಗಣೇಶ ಕರಿಯೋಣ ಎಷ್ಟು ಡೋಲಗ್ಲು ಎಲ್ಲ ನೋಡು ಬ್ರೋ ಕಷ್ಟ ನನ್ನಂಥವ್ರನ್ನೆಲ್ಲ ನೋಡಿ ಜುಮ್ ಅನ್ನತ್ತೆ ಬ್ರೋ ಏಮ್ಮ ಬಾಳುವ ಚಿನ್ನಾಭರಣಗಳನ್ನ ನಗದು ಹಣವನ್ನ ಮೊಬೈಲ್ಗಳನ್ನ ಕಳ್ಳತನ ಮಾಡುವ ಸಂಭವ 50 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಎಚ್ಚರಿಕೆ, ಇದು ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಪ್ರಕಟಣೆ. ಮತ್ತೊಮ್ಮೆ ನಿಬರಿಕೆ ಸರಗಳ್ಳರು ಇದು ಈ ತೇರು ಎಳಿತಾರೆ. ಎಚ್ಚರಿಕೆ. ಎಷ್ಟಂಟಿ? 10 ರೂಪಾಯಿ ಜೊತೆಗಾ ಕೊಡು, ಜೊತೆಗೆ 10 ಫೋನ್ ಪೇ ಬಿಡು. ಬೇರೆ ಕಡೆಗೆ ಸೆಳೆದು ನಿಮ್ಮ ಬಳಿ ಸೊ ನೋಡ್ರಿ ಎಷ್ಟು ಸಿ ಸಿ ಕ್ಯಾಮ್ರಾಸ್ ಹಾಕಿದ್ದಾರೆ ಇಲ್ಲಿ 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 ಎಷ್ಟು ಕ್ಯಾಮ್ರಾಗಳು ಎಲ್ಲ ಕಡೆನೂ 200 ಮೇಲೆ ಹಾಕಿದ್ದಾರೆ. ಎಲ್ಲ ಆಟೋ ಟ್ರ್ಯಾಕಿಂಗ್ ಬ್ರೋ. ನೋಡಲ್ಲಿ ಅವ್ರು ಜನರು ಓಡಾಡ್ತಾ ಇದ್ದಾರೆ, ಮೂಮೆಂಟ್ ಗೊತ್ತಾಗ್ತದೆ. ಹ್ಞೂ ಅಣ್ಣ ಮಾಡ್ತಾ ಇರ್ತೀನಿ ಮುಂದೆ ರೀಲ್ಸ್. ಏನಿಲ್ಲ ಅಣ್ಣ ಹೇಳ್ಬೇಕು. ಬೆಳಗ್ಗೆಯಿಂದ ಈಶಾಗ್ ಬಂದುಬಿಟ್ಟು ಇಲ್ಲಿ ಮುದ್ದೇನಹಳ್ಳಿ ಹತ್ರ ಮತ್ತು ಕಣ್ವೆ ಹತ್ರ ಅಲ್ಲಿ ಎಲ್ಲ ಒಂದು 2-3 ಹತ್ರ ಹೋಗಿದ್ದೀವಿ. ನೋಡ್ರಿ ಇದೇ ಕಲ್ಯಾಣಿ. ಲಾಸ್ಟ್ ಲಾಗಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ, ನಂದಿದ್ದು ಲಾಗ್ ಮಾಡಿದ್ನಲ್ಲ ಅದರಲ್ಲಿ ತುಂಬ ದೊಡ್ಡದು, ಎಷ್ಟೋ ಮೂವಿ ಶೂಟಿಂಗ್ಸ್ ಎಲ್ಲ ಆಗಿದೆ. ಯಾರೋ ಬಿದ್ದೋಗಿದ್ರು, ಸೊ ಅದಕ್ಕೆ ಇದನ್ನು ಮುಚ್ಚಾಕಿದ್ರು. ಇವಾಗ ಅಂದರೆ ಈ ಥರ ಫಂಕ್ಷನ್ಸ್ ಏನಾದರೂ ಇದ್ದು ಈವೆಂಟ್ಸ್ ಇದ್ದಾಗ ಮಾತ್ರ ತೆಗಿತಾರೆ. ಶಿವರಾತ್ರಿಗೆ, ಲಕ್ಷದೀಪಕ್ಕೆ ಆ ಥರ ಮಾತ್ರ. ಪ್ರತಿದಿನ ಎಲ್ಲ ತೆಗ್ದಿರಲ್ಲ, ಯಾವಾಗೋ ಒಂದೊಂದ್ಕಿಂತ ತೆಗ್ದಿರ್ತಾರೆ ಅಷ್ಟೇ. ನೋಡ್ರಿ ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣ ಸ್ವೀಟ್ ಕಾರ್ನ್ ತಿನ್ಬೇಕು ಅನಿಸ್ತಾ ಇದೆ, ಆದರೆ ಕಾಸೇ ಇಲ್ಲ ನಮ್ಮ ಹತ್ರ. ಕೊಡ್ಸೋ ಮಗ. ಎಷ್ಟು ಅಣ್ಣ? ಒಂದು ಬೇಡ ಅಣ್ಣ. ಚಾರ್ಜ್ ಬಿಟ್ಟಿಲ್ಲ ಆಗೋದು. ನೋಡ್ರಿ ಗಾರ್ಡನ್ ಎಷ್ಟು ಕ್ಲೀನಾಗಿದೆ. ಇದನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಇವತ್ತು ನಾಳೆ ಎಲ್ಲ. ಓ ನಾಟಕ ಆಗ್ಲೋ ಇದೆ. ಮನುಕುಮಾರ್ ಶಕ್ರಿ ಸಾತಕಿ ಸಹದೇವ ದ್ರೌಪದಿ. ಸೊ ನೈಟೆಲ್ಲ ನಾಟಕಗಳು ನಡೀತಾನೆ ಇರುತ್ತೆ, ಅಂದರೆ ಜಾಗರಣೆ ಇರೋದಕ್ಕೆ. ಸೊ ಅದಕ್ಕೆ ಬರೋ ಅಲ್ಲಿಯವರು ಅವರೆಲ್ಲ ಜಾಗರಣೆ ತುಂಬ ಇರ್ತಾರೆ. ಅವರೆಲ್ಲ ಬೆಡ್ಶೀಟ್ಗಳು ಟವಾಲುಗಳೆಲ್ಲ ತೊಗೊಂಬಂದು ಒತ್ಸ್ಕೊಂಡು ಇಲ್ಲೇ ಇರ್ತಾರೆ ಚಳಿಗೆ. ಅಷ್ಟು ಚಳಿದೂ ಜಾಗರಣೆ ಇರ್ತಾರೆ. ಜಾತ್ರೆಗೆ ಇವಾಗ ಹೋಗ್ತಾ ಇದ್ದೀರಿ ಇಲ್ಲಿ ಒಳಗಡೆಗೆ. ಓಹೋ ಜನ ಸಾಗರಣೆ ಇದೆ, ಆಡೋರ್ಗಿಂತ ನೋಡೋರ ಜಾಸ್ತಿ. ಎಲ್ಲ ಇದ್ ಕಡೆ ಒಂದು अब नहीं देता.
ಮಕ್ಳಿಗಂತೂ ಹೆವಿ ಇದಾವೆ ಆಟ ಆಡೋದು. ठीक है नीचा पे आया आप शूट कर लेना वो इनकम डाल देना. ठीक है. हाँ भाई. Influencer you are no famous, but I am. You are famous, only famous. Thank You are everybody famous. ಬರೀಟಲ್ಲ ವಿಡಿಯೋದಲ್ಲಿ ಫುಲ್ ನಶೆಯಲ್ಲಿ ಇದ್ದೋಗಿದ್ದಾರೆ ಇವರು. ಗಾಂಜಾ ಕ್ಯಾಂಡಿಡೇಟ್. हाँ भाई ठीक है ಬಾಯ್. ಬಜ್ಜಿ ಬಣ್ಣ ತೊಗೊಳೋಣ. ಬೇಡ ನಡೆಯಲಿ. 10 20 ತೊಗೊಳೋಣ ಇರೋ. ಇವಾಗ ಹಾಕಿದ್ದಲ್ಲ ಬೇಡ ನಡೆಯಲಿ. 10 ರೂಪೀಸ್ ತೊಗೊಳೋಣ ಇರೋ. ಅಣ್ಣ 10 ರೂಪಾಯಿಗೆ ಎಷ್ಟು? 10 ರೂಪಾಯಿಗೆ 3 20 ರೂಪಾಯಿ ಕೊಡಿ ಅಣ್ಣ. 10 ರೂಪೀಸ್ 3. ಏನು ಸೌಂಡ್ಗಳಪ್ಪ ಪಿಪಿಗಳ್ದು. ನಡೀತಾ ಇರೋ ರೇಂಜ್ಗೆ ಕಾಲು ನೋವು ಬರ್ತಾ ಇದೆ ನನಗೆ ಆಲ್ರೆಡಿ. ಬ್ರೋ ಇಷ್ಟು ಓಡಾಡಿರೋದಕ್ಕೆ ಕಾಲು ನೋವು ಬರ್ತಾ ಇದೆ. ಈಶಾ ಫೌಂಡೇಶನ್ ಅವ್ರಿಗೆ ಟ್ರಾಫಿಕ್ ಬ್ಲಾಕ್ ಆಗಿ ಎಷ್ಟೆಷ್ಟು ದೂರ ಓಡಾಡಿರ್ತಾರೆ ಹೇಳು. ಭಯ ಕಿತ್ತಾ ಏಕ್ ಡಿಸ್ಕೌಂಟ್ 25 को 3 ಅಲ್ಲ ಅಂದರೆ ಒಂದು ಏಕ್ 25 3 दे दो. 30 उसमें 5 रुपए 5 रुपीस माइनस करो. हाँ ले लो. आपको यार एक काफी है. ಯಾವುದೋ ಗ್ಯಾಂಗ್ ಬರ್ತಾ ಇದೆಯಪ್ಪ. ಪ್ಯಾಂಟ್ ಬಿಡೋಣ. ಇಟ್ಸ್ ಕಾಲ್ಡ್ ಚಪ್ರಿ ಗ್ಯಾಂಗ್. ಕೊಟ್ಟಾ? ಪೇ ಮಾಡಿದ್ರಾ? ಕೊಟ್ಟೇನೋ ಭಯ ದಿಯಾ 30 ರೂಪಾಯಿ. ಇದ್ರಿಗೆ ಯಾಕೆ ಗೊತ್ತಾ ಚಿಕ್ಕ ಸ್ಪೂನ್ ಕೊಡೋದು? ಹಿಂಗೆ ಎತ್ಕೊಂಡಾಗ ಜಾಸ್ತಿ ಬಂದರೆ ಬೇಗ ಖಾಲಿ ಆಗೋಗ್ಬಿಡುತ್ತೆ ಅಂತ. ಅಣ್ಣ ಎಷ್ಟು? ಒಬ್ರಿಗ ಮಾತೇ ಇಲ್ಲ. ಆ ಥರ ಆಗಲ್ಲ. ಬಿದ್ದೋದ್ರೆ ಇನ್ಶೂರೆನ್ಸ್ ಕೊಡ್ತಾರೆ ಬರಲ್ಲ. ಕೆಳಗಡೆ ನೋಡಿದ್ರೆ ಹೋಗ್ತೀರೋ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಲೆಕ್ಕ ಹಾಕಲ್ಲ. ಸಾಯಿರಾಮ್ ಅಷ್ಟೇ ಟಾಪ್ ಇಲ್ಲ.
ಸೊ ಗೈಸ್ 10 ಗಂಟೆ ಆಗಿದೆ ಸದ್ಯಕ್ಕೆ. ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೀರಿ. ನಂದಿ ಜಾತ್ರೆ ನೋಡಿದ್ರಲ್ಲ, ಜಾತ್ರೆ ಮತ್ತು ದರ್ಶನ ಗಿರ್ಶನ ಎಲ್ಲ ಆಯಿತು, ಮುಗೀತು. ಇವಾಗ ನನ್ನ ಗಂಟ್ಲೆ ಹೋಗ್ಬಿಟ್ಟಿದೆ, ಕಿರ್ಚಿ ಜಾಯಿಂಟ್ ವೀಲಲ್ಲಿ ಆ ಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲಿ ಹೋದಾಗ ಫೋನ್ಸ್ ಅವಾಯ್ಡ್ ಮಾಡಿರಿ. ನಾನು ಇದು ಗೋಪ್ರೋದಲ್ಲಿ ಶೂಟ್ ಮಾಡಿರೋದು. ಫೋನ್ಸ್ ಅವಾಯ್ಡ್ ಮಾಡಿರಿ. ಫೋನ್ಸ್ ಆ ಥರ ಇಟ್ಕೊಳೋದಕ್ಕಾಗಲ್ಲ ನೀವು. ನನ್ನ ವಾಯ್ಸ್ ಫುಲ್ ಹೊಲ್ಟೋಗ್ಬಿಟ್ಟಿದೆ. ಗಂಗಂಗುಡಿ ರೋಡಲ್ಲೂ ಫುಲ್ಲು ರಾತ್ರಿ ಎಲ್ಲ ಭಜನೆ ಎಲ್ಲ ಇದೆ. ಸೊ ಇವಾಗ ನಾವು ನಂದಿ ಹತ್ರ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನೂ ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಹಂಗೆ ಓಡಾಡ್ಕೊಂಡು ಮತ್ತೆ ಮನೆಗೆ ಹೋಗ್ತೀರಿ. ಇನ್ನೊಂದು ಹತ್ರ ಎಲ್ಲ ಒಂದು ಹತ್ರ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಮನೆಗೆ ಹೋಗ್ತೀರಿ. ಒಂದು ಸ್ಟ್ರೈಟಾಗಿ ನಡೆಯೋ ನೋಡೋ ಬೇಕಾ ಇವಾಗ. నేనట్టిగా పోతలేను నన్ను వడగట్టి పాడగట్టి నన్ను పాడల్ల వండబెట్టి నన్ను నలుగురు ఎత్తుకొని నన్ను 10 మంది మొత్తుకుంటా. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್, ನಮಃ ಶಿವಾಯ. ಸೊ ಗಾಯ್ಸ್ ನೋಡೋದ್ರಲ್ಲ, ಇದಾಗಿತ್ತು ನಂದಿ ಜಾತ್ರೆ ಅಂದರೆ ಮಹಾಶಿವರಾತ್ರಿ. ಇದು ಎಲ್ಲರೂ ಇನ್ನೊಂದು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.